ಡಿಕೆ ಡಮ್ಮಿ ಮುಖ್ಯಮಂತ್ರಿ ಆಗವರೇ ಎಂದ ಅಶೋಕ್, ನೀವು ಆರ್ಎಸ್ಎಸ್ ಕೈಗೊಂಬೆ ಎಂದ ಕಿರಿ ಖರ್ಗೆ, ಕೇಶವ ಕೃಪಾದಿಂದ ನಾವು ಸರ್ಕಾರ ನಡೆಸಲ್ಲ ಎಂದ ಗೃಹ ಮಂತ್ರಿ. ನಾನು ಕಾಂಗ್ರೆಸ್ನಲ್ಲೇ ಬೆಳೆದಿದ್ದೇನೆ, ಆ ಪಕ್ಷದಲ್ಲೇ ಸಾಯುತ್ತೇನೆ, ಜನರ ಮನಸ್ಸಿಗೆ ನೋವಾಗಬಾರ್ದೆಂದು ರಾಜೀನಾಮೆ ವಾಪಸ್, ಯಶವಂತರಾಯಗೌಡ ಸ್ಪಷ್ಟನೆ. ರಾಘವೇಂದ್ರ ಹಿಟ್ನಾಳ್ಗೆ ಸಿಗದ ಮಂತ್ರಿಗಿರಿ, ಕೊಪ್ಪಳದಲ್ಲಿ ಕೈ ಕಾರ್ಯಕರ್ತರ ಅಸಮಾಧಾನ, ಮಂಕಾಳ್ಗೆ ಅವಕಾಶ ಸಿಗದಿದ್ದಕ್ಕೆ ಮೊಗವೀರರ ರೋಷಾಗ್ನಿ. ಬೆಂಗಳೂರು ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ, 1000 ವರ್ಷಗಳ ಗಂಗರ ಸಾಮ್ರಾಜ್ಯ ಅನಾವರಣ, ಆಗಸ್ಟ್ 17ರವರೆಗೆ ಪುಷ್ಪೋತ್ಸವ. ಬೆಳ್ಳಿತೆರೆಯಲ್ಲಿ ರಾಮ ರಾವಣರ ಮಹಾ ಸಂಗ್ರಾಮ, ನವೆಂಬರ್ 6ರಂದು ವಿಶ್ವದಾದ್ಯಂತ ರಾಮಾಯಣ ರಿಲೀಸ್, ದೀಪಾವಳಿಗೆ ಸಿನಿ ಪ್ರೇಕ್ಷಕರಿಗೆ ಹಬ್ಬದೂಟ.